ಇಡೀ ಭಾರತದ ಜನಮಾನಸದ ಒಂದು ಭಾವನೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನೇ ಮಾಡ್ತಾ ಇದ್ದೇನೆ, ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಭಾರತ ಮಾತೆಗೆ ಹೂ ಹಾಕಿ. ಇದು ಮೊದಲನೇದು. ಇನ್ನು ಎರಡನೇದು, ಒಬ್ಬ ಸಾಮಾನ್ಯ ಪ್ರಜೆ ರಾಬರ್ಟ್ ವಾದ್ರಾ ಉಗ್ರಗಾಮಿಗಳಿಗೆ ಶಕ್ತಿ ನೀಡುವಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಜೊತೆಗೆ ಏನು ಮೊನ್ನೆ 28 ಜನ ಭಯೋತ್ಪಾದಕರು 28 ಜನರನ್ನು ಹತ ಮಾಡಿದ್ದಾರೆ, ಅದನ್ನು ಸ್ವಾಗತ ಮಾಡೋ ರೀತಿ ಒಳಗಡೆ ಅವರ ಹೇಳಿಕೆ, ಅವರ ನಡವಳಿಕೆ ಈ ದೇಶದ ಜನತೆ ಕ್ಷಮಿಸೋದಿಲ್ಲ. ಮೊದಲು ದೇಶದ್ರೋಹಿ ರಾಬರ್ಟ್ ವಾದ್ರಾನನ್ನು ಬಂಧಿಸಬೇಕು, ಇಲ್ಲ ಅಂದರೆ ಅವನನ್ನು ಗುಂಡಿಕ್ಕಿ ಅಲ್ಲೇ ಹತ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇಡೀ ದೇಶ ಕಂಬನಿ ಮಿಡಿತಾ ಇರಬೇಕಾದ್ರೆ ಭಯೋತ್ಪಾದಕರು ಮಾಡಿರುವಂಥ ಕೃತ್ಯ ಸರಿ ಇದೆ ಅನ್ನೋಂಥ ರೀತಿಯೊಳಗಡೆ ಮಾತನಾಡಿದಂಥ ಒಬ್ಬ ದೇಶದ್ರೋಹಿ ರಾಬರ್ಟ್ ವಾದ್ರಾ ಭೂಮಿ ಮೇಲೆ ಇರಲಿಕ್ಕೆ ನಾಲಾಯಕ್ಕಿದ್ದಾನೆ ಅವನು. ಹಾಗಾಗೇ ಹೇಳಿದೆ ಅವನನ್ನು ಗುಂಡಿಕ್ಕೆ ಮೊದಲು ಕೊಲ್ಲಿ ಅಂತ ಹೇಳಿ. ಈ ನರಮೇಧಗಳು ನಡೀತಾ ಇರೋಂಥ ಈ ಸಂದರ್ಭದಲ್ಲಿ ಇಡೀ ದೇಶ ಒಟ್ಟಾಗಿ ಈ ದೇಶವನ್ನು ಉಳಿಸ್ಕೋಬೇಕಾಗಿದೆ. ಗಡಿಭಾಗಗಳ ಸಂರಕ್ಷಣೆಯನ್ನು ಮಾಡ್ಕೋಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ರೀತಿಯ ನಡವಳಿಕೆಯ ಮಾತುಗಳು ಈ ದೇಶದ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಶೋಭೆ ತರುವಂಥದ್ದಲ್ಲ. ಹಾಗಾಗಿ ರಾಬರ್ಟ್ ವಾದ್ರಾ ಈ ದೇಶದಲ್ಲಿ ಬದುಕಿರಲಿಕ್ಕೆ ನಾಲಾಯಕ್ ಅನ್ನೋಂಥ ಮಾತನ್ನು ಈ ಸಂದರ್ಭ ಮತ್ತೊಮ್ಮೆ ನಾನು ಹೇಳ್ತೇನೆ. ಎಂತೆಂಥವರು ಗೌರವ ಸಮರ್ಪಣೆ ಮಾಡಿದ್ದು. ಶಿವಮೊಗ್ಗದಲ್ಲೊಬ್ಬ ಸಾಮಾನ್ಯ ವ್ಯಕ್ತಿ, ಮೊಮ್ಮನಕಟ್ಟೆ ಅವನನ್ನು ಹುಚ್ಚ ಅಂತ ಕರೀತಾರೆ. ಅವನು ಬಂದು ಮಂಜುನಾಥನ ಪಾರ್ಥಿವ ಶರೀರಕ್ಕೆ ನಮನ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಹೋಗ್ತಾನೆ ಅಂತ ಹೇಳಿದ್ರೆ ಈ ವಾದ್ರಂಗೆ ಏನಾಗಿದೆ ದಾಡಿ ಅಂತ. ಆ ದೃಶ್ಯ ನೋಡಿದಾಗ ನನ್ನ ಮೈ ಕಲಕ್ಬಿಡ್ತಾವೆ. ನೆನ್ನೆ ದಿನ ವಾಹ್ ಅಂತ ಅಂದ್ಕೊಂಡೆ ನಾನು, ಹೇಗಿದೆ ನಮ್ಮ ಸಮಾಜ ಅಂತ, ನಮ್ಮ ದೇಶ ಹೇಗಿದೆ ಅಂತ. ಹಾಗಾಗಿ ಅವನಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಂಥ ಭಾವನಾಜೀವಿ ನೀನು ಅಂತ. ಈ ಹಿಂದೆ ಭಯೋತ್ಪಾದಕ ದಾಳಿಗಳು ನಡೆದಿಲ್ವಾ? ತುಂಬ ಸಂಗತಿಗಳು ನಡೆದಿದೆ. ನರಮೇಧ ಇವತ್ತೇನು ಮೊದಲನೇದೇನಲ್ಲ, ಆದರೆ ನಡಿಬಾರ್ದಾಗಿತ್ತು. ಅವ್ರ ಉದ್ದೇಶನೇ ಅದು. ಭಯೋತ್ಪಾದಕರು ಇರೋದೇ ಅವರ ಜೀವವನ್ನು ಪಣಕ್ಕಿಟ್ಟು ನಾವು ಸತ್ರು ಪರವಾಗಿಲ್ಲ, ಜಿಹಾದಿಗೋಸ್ಕರ ಬದುಕಬೇಕು ಅನ್ನೋಂಥ ಮಾನಸಿಕತೆ ಇರೋಂಥ ಭಯೋತ್ಪಾದಕರು ಅವರು. ಅವರಿಗೆ ಮನುಷ್ಯತ್ವ ಇರೋದಿಲ್ಲ. ಅವರು ಈ ರೀತಿಯ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿ ಅವರು ಬಲಿದಾನ ಆದರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಂಬಿಕೆ ಇಟ್ಕೊಂಡಿರೋರು ಅವರು. ಸ್ವರ್ಗದ ಬಾಗಿಲನ್ನು ತಟ್ಟೋಂಥ ಕೆಲಸದೊಳಗಡೆ ಅದು ತಲ್ಲೀನರಾಗಿರುವಂಥದ್ದು. ಆದರೆ ಅವ್ರು ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನರಕನೇ ಅವರಿಗೆ ಪ್ರಾಪ್ತಿಯಾಗುವಂಥದ್ದು. ಪಾಕಿಸ್ತಾನದಲ್ಲಿ ಪಂಡಿತರ ನರಮೇಧ ಆದಂಥ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಪ್ರೇರಿತವಾಗಿರುವಂಥ ಉಗ್ರಗಾಮಿ ಸಂಘಟನೆಗಳು ಈ ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ ಮೊದಲು ನಾವು ಬಲಿ ಹಾಕಬೇಕಾದಂಥದ್ದು ಪಾಕಿಸ್ತಾನಕ್ಕೆ.
ನಾವೇ ಭಿಕ್ಷೆ ಕೊಟ್ಟಂಥ ಪಾಕಿಸ್ತಾನ ಅದು, ಭಾರತೀಯರು ಬಿಟ್ಟು ಕೊಟ್ಟಂಥ ಪಾಕಿಸ್ತಾನ ಅದು. ಭಾರತೀಯರು ಭಿಕ್ಷೆ ನೀಡಿದಂಥ ಪಾಕಿಸ್ತಾನದ ವ್ಯಕ್ತಿಗಳು ಈ ರೀತಿ ದುಷ್ಕೃತ್ಯ ಭಾರತದ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದಾನ ತಗೊಂಡವರಿಗೆ ಅಷ್ಟಿರಬೇಕಾದ್ರೆ ದಾನ ಕೊಟ್ಟವರು ಭಾರತೀಯರಿಗೆ ಇನ್ನೆಷ್ಟಿರಬೇಡ ಅನ್ನೋಂಥದ್ದನ್ನು ಆಲೋಚನೆ ಮಾಡಬೇಕಾಗತ್ತೆ ಪಾಕಿಸ್ತಾನದವರು. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಸರ್ವನಾಶ ಮಾಡಬೇಕು ಅಂಥೇಳಿ ಜನಮಾನಸದಲ್ಲಿರುವಂಥ ಒಂದು ದೃಢವಾದಂಥ ಒಂದು ಮಹದಾಸೆ ಅದು. ಆಗತ್ತೆ, ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಆಗತ್ತೆ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲಿಯಾಕತ್ ಒಪ್ಪಂದ ನಡೆದಂಥ ಸಂಗತಿ ನಾವು ನೆನಪು ಮಾಡ್ಕೋಬೇಕು. ನೆಹರೂರವರು ಮೊಟ್ಟ ಮೊದಲು ಮಾಡಿದಂಥ ದೊಡ್ಡ ಎಲ್ಲೋ ಒಂದು ಕಡೆ ಅದು ದೇಶದ್ರೋಹದ ಕಾರ್ಯ ಅಂತಲೇ ಕರಿಬೇಕಾಗತ್ತೆ ನಾವು. ಪಾಕಿಸ್ತಾನದಲ್ಲಿರೋಂಥ ಅಲ್ಪಸಂಖ್ಯಾತರಿಗೆ ನೀವು ರಕ್ಷಣೆ ಕೊಡಿ, ಇಂಡಿಯಾದಲ್ಲಿರುವಂಥ ಭಾರತದಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ನಾವು ರಕ್ಷಣೆ ಕೊಡ್ತೇವೆ ಅಂತ ಒಪ್ಪಂದದ ಸಂಗತಿಗಳು. ಆದರೆ ಇವತ್ತು ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳು ನೋಡಲಿಕ್ಕೆ ಸಿಗ್ತಾರಾ? ಕಾಂಗ್ರೆಸ್ಸಿನ ನೇತೃತ್ವದ ನೆಹರು ಮಾಡಿದಂಥ ದೊಡ್ಡ ಕೃತ್ಯ ಅಲ್ವಾ ಇದು? ಹಿಂದೂಗಳ ಮಾರಣ ಹೋಮ ಪಾಕಿಸ್ತಾನದಲ್ಲಿ ನಡೆದಾಗಲೂ ಕೂಡ ನೀವಿದ್ದಂಥ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಡ್ಕೊಂಡ ರೀತಿಗಳು ಹೇಗಿತ್ತು ನೆನಪು ಮಾಡ್ಕೊಳ್ಬಾರ್ದಾ? ಇದನ್ನು ಮರಿಬೇಕಾ? ಇವತ್ತು ಭಾರತದ ಮುಸಲ್ಮಾನರು ಹೇಗೆ ಜೀವನ ನಡೆಸ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳು ಹೇಗೆ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಒಂದು ಬಾರಿ ಪುಟವನ್ನು ತಿರುಗಿಸಿ ನೋಡಬೇಕಲ್ಲ. ಇವತ್ತು ಕಾಂಗ್ರೆಸ್ ಹೇಳುತ್ತೆ ನಿಮ್ಮ ಜೊತೆ ನಾವು ಇದ್ದೇವೆ ಅನ್ನೋಂಥ ಮಾತನ್ನು, ಭಯೋತ್ಪಾದಕತೆಯನ್ನು ಮಟ್ಟ ಹಾಕಲಿಕ್ಕೆ ನಿಮ್ಮ ಜೊತೆ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳುತ್ತೆ. ಆದರೆ ಫೈಲೂರ್ ಅನ್ನೋಂಥದ್ದನ್ನು ಮಾತನ್ನು ಕೂಡ ಹೇಳ್ತಾ ಇದೆ. ಏನು ಫೈಲೂರ್? ಭದ್ರತಾ ಪಡೆಯ ಫೈಲೂರ್ ಅಂತ ಹೇಳಿ. ಯಾಕೆ ಮಾತಾಡ್ತೀರಿ ಇದನ್ನು? ಈ ನೆರೇಟಿವ್ ಬಿಲ್ಡನ್ನು ಯಾಕೆ ಮಾಡ್ತೀರಿ ನೀವು? ಇಷ್ಟು ವರ್ಷಗಳ ಕಾಲ ಇಷ್ಟೊಂದು ಜನ ಹತರಾಗಿದ್ದಾರಲ್ಲ, ಆ ಸಂದರ್ಭಗಳಿಗೆ ಈ ಮಾತುಗಳನ್ನು ಯಾಕೆ ಹೇಳಲಿಲ್ಲ ನೀವು? ಹಾಗಾದರೆ ಈಗ ಯಾಕೆ ನೆರೇಟಿವನ್ನು ಬಿಲ್ಡ್ ಮಾಡ್ತಾ ಇದ್ದೀರಿ? ಇದು ಭಾರತಕ್ಕೆ ಮಾಡುವಂಥ ಅಕ್ಷಮ್ಯ ಅಪರಾಧ, ಇದು ದೇಶದ್ರೋಹದ ಕಾರ್ಯದ ಮತ್ತೊಂದು ಮುಖ. ಇದು ಭಯೋತ್ಪಾದಕತೆಯನ್ನು ಖಂಡಿಸಬೇಕು, ಈ ಘಟನೆಯನ್ನು ಖಂಡಿಸಬೇಕು ಹೊರತು ಅಲ್ಲಿ ಇನ್ನೇನೋ ಒಂದು ಅಡ್ಡ ಇಡುವಂಥದ್ದು. ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂಥ ದೊಡ್ಡ ದ್ರೋಹ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, 2000ದಲ್ಲಿ ನಡೀತು. 1910 ಘಟನೆಗಳು 2000ದಲ್ಲಿ ನಡೆದಿರೋದು. ಅಂಕಿಅಂಶಗಳನ್ನು ಕೊಡ್ತಾ ಇದ್ದೇನೆ ನಾನು. 1260 ಜನ ಸಾರ್ವಜನಿಕರು ಸತ್ತಿರುವಂಥದ್ದು. ಅದರಲ್ಲಿ ಭದ್ರತಾ ಪಡೆಗಳ ಸಂಖ್ಯೆ 573, ಉಗ್ರವಾದಿಗಳು ಹತರಾದಂಥ ಸಂಖ್ಯೆ 2260. ಒಟ್ಟು 4121 ಜನ 2000 ಇಸ್ವಿ ಒಳಗಡೆ ಸತ್ತೋಗಿರುವಂಥದ್ದು. 2001ರಲ್ಲಿ ಘಟನೆಗಳು 2802, ಸಾರ್ವಜನಿಕರು 1508, ಭದ್ರತಾ ಸಿಬ್ಬಂದಿಗಳು 883, ಭಯೋತ್ಪಾದಕರು ದಂಗೆಕೋರರು ಉಗ್ರಗಾಮಿಗಳು ಹೋಗಿರುವಂಥದ್ದು 3005, ಒಟ್ಟು 5504 2001ರಲ್ಲಿ. ಅಂದರೆ 2000 ಇಸ್ವಿಯಿಂದ 2025ನೇ ಇಸ್ವಿ ಒಳಗಾಗಿ ಒಟ್ಟು 47,800 ಜನ ಹತ ಆಗಿರುವಂಥದ್ದು. $24,374 ಘಟನೆಗಳು ನಡೆದಿರುವಂಥದ್ದು. ಅಮಾಯಕ ನಾಗರಿಕರು ಸತ್ತೋಗಿರೋದು 14,515.
ಭಯೋತ್ಪಾದಕರು ಹತ ಆಗಿರುವಂಥದ್ದು 24,497. ನಮ್ಮ ಸೈನಿಕರು ಹತ ಆಗಿರುವಂಥದ್ದು 7,000, ಬಲಿದಾನ ಆಗಿರುವಂಥದ್ದು 7,578. ಇಷ್ಟು ಅಂಕಿಅಂಶಗಳು ನಿಮಗೆ ಕಳಿಸ್ಕೊಡ್ತೇನೆ. ನಾನು ಇನ್ ಡೀಟೇಲ್ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ತುಂಬ ಸಮಯದ ಅವಶ್ಯಕತೆ ಭಾಳ ಇದೆ. ಹೀಗೆ ನಡೆದಂಥ ಉಗ್ರವಾದಿಗಳ ಅಟ್ಟಹಾಸಗಳು ಏನು ಅನಿಸೋದೇ ಇಲ್ಲಲ್ಲ ನಿಮಗೆ. ನರೇಟಿವ್ ಫಿಕ್ಸ್ ಮಾಡೋಂಥ ಕೆಲಸವನ್ನು ಯಾಕೆ ಮಾಡ್ತೀರಿ? ಗಾಂಧೀಜಿ ಹತ್ಯೆ ಆಯಿತು. ಗಾಂಧೀಜಿ ಹತ್ಯೆ ಆದಂಥ ಸಂದರ್ಭದಲ್ಲಿ ನೀವು ನರೇಟಿವ್ ಏನು ಫಿಕ್ಸ್ ಮಾಡಿದ್ರಿ? ಇಂದಿರಾ ಗಾಂಧಿಯವರ ಹತ್ಯೆ ಆಯಿತು, ರಾಜೀವ್ ಗಾಂಧಿಯವರ ಹತ್ಯೆ ಆಯಿತು, ನಿಮ್ದೇನು ನೆರೇಟಿವ್ ಫಿಕ್ಸ್ ಮಾಡಿದ್ರಿ? ಗಾಂಧೀಜಿ ಹತ್ಯೆ ಆದಾಗ ನಾಥೂರಾಮ್ ಗೋಡ್ಸೆ ಇವತ್ತು ಜಪ ಮಾಡ್ತೀರಿ. ಇಂದಿರಾ ಗಾಂಧಿಯವರು ಹತರಾದಂಥ ಸಂದರ್ಭದಲ್ಲಿ ಏನು ನೆರೇಟಿವ್ ಫಿಕ್ಸ್ ಮಾಡಿದ್ರಿ? ರಾಜೀವ್ ಗಾಂಧಿ ಅವರದಾಗ ಏನು ನೆರೇಟಿವ್ ಫಿಕ್ಸ್ ಮಾಡಿದ್ರಿ? ಅವರು ತ್ಯಾಗ ಬಲಿದಾನಗಳನ್ನು ಮಾಡಿದ್ರು ಅಂತ ಹೇಳ್ತೀರಿ. ಭಿಂದ್ರನ್ ವಾಲೆ ಯಾವ ಕಾರಣಕ್ಕೆ ಅವರನ್ನು ಇದು ಮಾಡಿದ್ದು? ಖಲಿಸ್ತಾನಕ್ಕೋಸ್ಕರ. ಖಲಿಸ್ತಾನವಾದಿಗಳು ಇಂದಿರಾ ಗಾಂಧಿನ ತೆಗೆದಿದ್ದು. ಖಲಿಸ್ತಾನವಾದಿಗಳು ಇದನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಇದು ದೇಶದ್ರೋಹದ ಕೆಲಸ ಅಂಥೇಳಿ ನೀವೇನಾದ್ರು ಯೋಚನೆ ಮಾಡಿದ್ರಾ? ಅವರನ್ನು ದೊಡ್ಡ ಇದಕ್ಕೆ ತೊಗೊಂಡು ಹೋಗ್ಬಿಟ್ರಿ ನೀವು. ರಾಜೀವ್ ಗಾಂಧಿ ಹತ್ಯೆ ಯಾರು ಮಾಡಿದ್ದು? ತಮಿಳುನಾಡನ್ನು ಎತ್ತನ್ನು ಕುಣಿತಾ ಇದ್ದೀರಲ್ಲ ನೀವು ಇವತ್ತು. ನಿಮ್ಮ ನೆರೇಟಿವ್ ಸೆಟ್ ಮಾಡೋ ಅಂಥ ಮಾನಸಿಕತೆ ಇದೆಯಲ್ಲ, ಅದು ದೇಶದ್ರೋಹದ ಕೃತ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋಂಥದ್ದು. ಇದು ಮಾಡಬೇಡಿ. ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಭದ್ರತಾ ವೈಫಲ್ಯಗಳ ಬಗ್ಗೆ ನೀವು ಯೋಚನೆ ಮಾಡಲಿಕ್ಕೆ ಶಕ್ತಿ ಇಲ್ಲ ನಿಮಗೆ. ಶ್ರೀನಗರದಲ್ಲಿ ಆಗಿದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ನೀವು. ಅಲ್ಲಿದು ಗೊತ್ತಾಗ್ಬಿಡುತ್ತೆ ನಿಮಗೆ. ಇಲ್ಲಿದು ಎಲ್ಲ ಸಂಗತಿಗಳು ಗೊತ್ತಿದ್ರು ಅನೇಕ ಘಟ್ಟಗಳು ನಡೆಯುತ್ತಲ್ಲ. ಹಾಗಾದರೆ ನಿಮ್ಮ ಕುಮ್ಮಕ್ಕಿದೆಯಾ ಅದಕ್ಕೆ ಅಂತ ಪ್ರಯತ್ನ ಕೇಳಿಬಿಟ್ರೆ ಏನಾಗುತ್ತೆ? ನಿಮಗೆಲ್ಲ ಗೊತ್ತಿದ್ದೇ ನಡೆದಿದೆ. ಹಾಗಾದರೆ ರಾಜ್ಯದಲ್ಲಿ ನಡೆದಿರುವಂಥ, ಕರ್ನಾಟಕದಲ್ಲಿ ನಡೆದಿರುವಂಥ ಎಲ್ಲ ಸಂಗತಿಗಳು ಏನಿದೆ, ಕೃತ್ಯಗಳು ಕುಕೃತ್ಯಗಳು ಏನು ನಡೆದಿದೆ ಮುಂಚೆ ನಿಮಗೆ ಗೊತ್ತಿತ್ತು. ಹಾಗಾದರೆ ಅದಕ್ಕೆ ಬೇರೆ ನೆರೇಟಿವ್ ಬಿಲ್ಡ್ ಫಿಕ್ಸ್ ಮಾಡ್ತೀರಿ, ಇದಕ್ಕೆ ಬೇರೆ ನೆರೇಟಿವ್ ಬಿಲ್ಡ್ ಫಿಕ್ಸ್ ಮಾಡ್ತೀರಿ. ವಾದ್ರಿಗೆ ಕಪಾಳ ಮೋಕ್ಷ ಮಾಡಬೇಕಿತ್ತಲ್ಲ ನೀವು. ಅವನೊಬ್ಬ ಸಾಮಾನ್ಯ ನಾಗರಿಕ ಯಾವುದೇ ರೀತಿಯ ಒಬ್ಬ ಲೋಕಸಭಾ ಸದಸ್ಯರ ಗಂಡ ಅಂದ ತಕ್ಷಣ ಏನು ಬೇಕಾದ್ರೂ ಹೇಳಿಕೆ ಕೊಡ್ಬೋದು, ಹೇಗೆ ಬೇಕಾದರೂ ಓಡಾಡ್ಕೊಂಡಿರ್ಬೋದು. ವಿರೋಧ ಪಕ್ಷದ ನಾಯಕನ ಅಳಿಯ ಅನ್ನೋ ಕಾರಣಕ್ಕೋಸ್ಕರ ಹೇಗೆ ಬೇಕಾದರೂ ನಡ್ಕೊಂಡು ಓಡಾಡ್ಬೋದು, ಹೇಗೆ ಬೇಕಾದ್ರೂ ಮಾತಾಡ್ಬೋದು ಅಂತ ಹೇಳಿದ್ರೆ ಸಹಿಸೋದಿಲ್ಲ. ಇದು ಭಾರತ, ಇದು ಭಾರತ, ನೆನ್ಪಿಟ್ಕೊಳ್ಬೇಕು. ಅದಕ್ಕೆ ಹೇಳಿದೆ ವಾದ್ರಾನಂತವರನ್ನು ಗುಂಡಿಟ್ಟು ಕೊಲ್ಲಬೇಕು ಅಂತ ಹೇಳಿ. ಸರ್ಜಿಕಲ್ ಸ್ಟ್ರೈಕ್ ನೆನಪಿದೆ ನಮಗೆ. ಭಾರತದ ತಾಕತ್ತೇನು ಅಂತ ಜಗತ್ತಿಗೆ ಗೊತ್ತು ಮಾಡಿರೋರು ನಾವು. ಈಗ ಹೇಳಿದ್ದಾರೆ ನಮ್ಮ ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅನ್ನೋ ಸಂಗತಿಯನ್ನು, ಭಯೋತ್ಪಾದಕತೆಯನ್ನು ಮಟ್ಟ ಹಾಕಲಿಕ್ಕೆ ಏನು ಮಾಡಬೇಕು ಅನ್ನೋ ಸಂಗತಿಯನ್ನು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ಭಾರತದ ಪರವಾಗಿ, ನಾಗರಿಕರ ಪರವಾಗಿ.